ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬಟ್ಟೆ ಶಾರ್ಟೇಜ್ ಆದ್ರೆ ಎಕ್ಸ್ಟ್ರಾ ಪರ್ಚೇಸ್ ಮಾಡ್ಬೋದಲ್ಲ? ನೋ ಪ್ರಭಾಕರ್, ನಾವು ಎಲ್ಲೇ ಹೋದರೂ ಹೊಸದಾಗೆ ಏನು ಪರ್ಚೇಸ್ ಮಾಡೋದಿಲ್ಲ, ಎಲ್ಲ ನಮ್ಮ ದೇಶದ್ದೇ. ಯಾಕೆ? ಅಲರ್ಜಿ ಆಗ್ಬಿಡತ್ತೆ ಅದಕ್ಕೆ. ಯಾ ರಜಾಜಿ, ಇವ್ರ ಲಗೇಜ್ ಎಲ್ಲ ತೊಗೊಂಡೋಗಿ ಗೆಸ್ಟ್ ರೂಮಲ್ಲಿ ಇಟ್ಬಿಡು. ಬೇಬಿ, ಕ್ಲಬ್ ಪ್ರೆಸಿಡೆಂಟ್ ಆಗಿದ್ದವ್ರು ಇವರೇನಾ? ಸರ್, ನೀವು ಸೂಚಿ ತರ ಶಾರ್ಪ್ ಆಗಿರೋದು ಬಿಟ್ಟು ಮಂಗಳೂರು ಬೊಂಡ ತರ ಸಾಫ್ಟ್ ಆಗಿದ್ದೀರಲ್ಲ, ಯಾಕೆ? ಬಿ ಸ್ಟ್ರಾಂಗ್ ವುಮನ್. ಓಕೆ ಮೇಡಮ್, ಓಕೆ ಸರ್. ಅಯ್ಯೋ, ವಾಟ್ ಇಸ್ ದಿಸ್ ಡಾರ್ಲಿಂಗ್? ಸರಿ ಸರಿ, ಬನ್ನಿ, ನೀವು ಫಸ್ಟ್ ಹೋಗಿ ರೆಸ್ಟ್ ಮಾಡಿ. ಥ್ಯಾಂಕ್ ಯು. ಕಮ್ ಡಾರ್ಲಿಂಗ್, ಲೆಟ್ಸ್ ರೆಸ್ಟ್ ಇನ್ ಪೀಸ್. ದಿಶಾ ಪೇರೆಂಟ್ಸು ತುಂಬಾ ಡಿಫರೆಂಟ್ ಅಲ್ವಾ? ಹೇಗಿತ್ತು ಮಗ ನನ್ನ ಆಕ್ಟಿಂಗು, ನಿಮ್ಮ ಅಮ್ಮನ ಅಭಿನಯ? ಒಂದ್ ಸ್ವಲ್ಪ ಓವರ್ ಆಗಿ ಆಡಿದ್ರೆ ಅಂತ ಅನ್ಸ್ಲಿಲ್ಲ? ಓವರಾ? ಇಲ್ಲ, ಮತ್ತೆ ಅವ್ರು ಹೇಳಿದಕ್ಕೆ ಉತ್ತರ ಕೊಡ್ದು ಬಂದು ಬಾಯಿಗೆ ಬಂದಂಗೆ ಮಾತಾಡ್ತಿದ್ರಲ್ವಾ, ಅವ್ರಿಗೆ ನಿಮ್ಮ ಮೇಲೆ ಅನುಮಾನ ಬಂದಿದ್ರೆ ಏನ್ ಮಾಡ್ತಿದ್ರಿ? ಇಸ್ ಇಟ್ ಡಾರ್ಲಿಂಗ್? ನಂಗೇನ್ ಗೊತ್ತು, ನೀವು ತಾನೇ ಅತಿಯಾಗಿ ಆಡ್ತಾ ಇದ್ದಿದ್ದು. ನಿಮ್ಮಪ್ಪನ ಹೇಳಮ್ಮ, ಅತಿಯಾಗಿ ಆಡ್ತಾರೆ. ಅಲ್ಲ, ನನ್ನ ಜೊತೆ ನೀನು ಸೇರ್ಕೊಂಡು ಹಾಗೆ ಆಡ್ತಿದ್ದೆ, ಒಳ್ಳೆ ಪೇರ್ ಚೆನ್ನಾಗಿದೆ ಅಂತ ನಾನು ಹಾಗೆ ಆಡ್ತಿದ್ದೆ ಅಪ್ಪ ಅಷ್ಟೇ. ನಾನಿಲ್ಲಿ ವತ್ಸಲ ಆಗಿ ಬಂದಿಲ್ಲ, ಜಯಚಂದ್ರ ಆಗಿ ಬಂದಿದ್ದೀನಿ. ಯಾಕೆ ಹೊತ್ಸಲ ಇನ್ನೂ ನನ್ನ ಮೇಲೆ ಕೋಪ ಹೋಗಿಲ್ವಾ? ನೀವು ಮಾಡಿರೋ ಕೆಲಸಕ್ಕೆ ನಿಮ್ ಜೊತೆ ಬಂದಿರೋದೇ ಹೆಚ್ಚು. ನಿಮ್ಮ ಮೇಲೆ ಹೇಗೆ ಕೋಪ ಹೋಗುತ್ತೆ? ನೋಡ್ ಮಗ, ಇನ್ನೂ ನನಗೆ ಸರಿಯಾಗಿ ಮಾತಾಡಿಸ್ತಾ ಇಲ್ಲ. ಏನಮ್ಮ ಇದು ಚಿಕ್ಕ ಮಕ್ಳ ತರ ಆಡ್ತಿದ್ಯಲ್ಲ? ನನಗ್ ಬುದ್ಧಿ ಹೇಳೋ ಬದಲು ನಿಮ್ಮ ಅಪ್ಪನಿಗೆ ಬುದ್ಧಿ ಹೇಳು. ಆಪರೇಷನ್ ಆಗಿದೆ, ಕದ್ದು ಸಿಗರೇಟ್ ಸೇರ್ತಿದ್ದಾರೆ, ಸರಿನಾ ಇದು? ಆಯ್ತು ಬಿಡಿ ವತ್ಸಲ, ಇನ್ಮೇಲೆ ಕದ್ದು ಸೇದಲ್ಲ, ನಿನ್ ಮುಂದೆನೆ ಸೇರ್ತೀನಿ. ನೋಡ್ದೇನೆ ನಿಮ್ಮ ಅಪ್ಪನ ದುರಂಕಾರನ. ಸುಮ್ನಿರಿ. ಸರಿ, ನಿನ್ ಮಾತಿಗೆ ಬೆಲೆ ಕೊಟ್ಟು ಸುಮ್ಮನೆ ಇದ್ಬಿಡ್ತೀನಿ. ನೋಡಿ, ನಿಮ್ಮಿಬ್ರ ಮೇಲೆ ಯಾರಿಗೂ ಅನುಮಾನ ಬರಬಾರ್ದು, ನೀವು ಹುಷಾರಾಗಿರ್ಬೇಕು. ತಲೆನೇ ಕೆಡ್ಸ್ಕೋಬೇಡ ಮಗ, ನಮ್ಮಿಬ್ರು ಜೋಡಿ ನೋಡಿ ಎಲ್ಲ ಕಳ್ಬೋಗ್ಬಿಟ್ಟಿದ್ದಾರೆ. ಅದರಲ್ಲೂ ನಿಮ್ಮ ಅಮ್ಮನ ಅಭಿನಯಕ್ಕೆ ಎಲ್ಲ ಫುಲ್ ಫಿದಾ ಆಗ್ಬಿಟ್ಟಿದ್ದಾರೆ ಬಿಡು. ನೀವು ಹೊಗಳಿದ ತಕ್ಷಣ ನಾನು ಕಳೆದು ಹೋಗ್ಬಿಡ್ತೀನಿ, ಮರ್ತು ಹೋಗ್ಬಿಡ್ತೀನಿ ಅನ್ನೋದೆಲ್ಲ ಭ್ರಮೆ. ನಾನು ಏನು ಹೇಳ್ಬಾರ್ದು ಹೇಳಿದೆ ಅಂತ ಹೀಗೆ ಆಡ್ತಿದ್ದಾಳೆ. ನೋಡು ಮಗ, ಇದೆಲ್ಲ ತಪ್ಪಲ್ವಾ? ನಿಮ್ ಜಗಳ ಬಿಡ್ಸೋದೇ ಕೆಲಸ ಆಗೋಯ್ತಲ್ವಾ ನಂದು. ನೋಡಿ, ಅದನ್ನೆಲ್ಲ ಪಕ್ಕಕ್ಕಿಡಿ. ಅಮ್ಮ, ನೀನಲ್ಲಿ ಬಂದಿರೋದು ಜಯಚಂದ್ರ ಆಗಿ, ಅಪ್ಪ ನೀನ್ ಜಯಸೂರ್ಯ ಆಗಿ. ಓಕೆ ಮಗ, ಐ ಆಮ್ ಜಯಸೂರ್ಯ, ಫಾದರ್ ಆಫ್ ದಿಶಾ. ಶಿ ಇಸ್ ಜಯಚಂದ್ರ, ಮದರ್ ಆಫ್ ದಿಶಾ. ವಿ ಆರ್ ಮ್ಯಾಡ್ ಆಫ್ ಈಚ್ ಅದರ್. ಬಿಡ್ತೀರಾ? ಕೆಮ್ದಾಗಾಯ್ತು, ಮೆರ್ಲಿನತ್ತೆ ಕಣ್ಣಕ್ಕನೇ ಬಿತ್ತ ಟೋಪಿ. ಏನ್ರಿ ಮಿಸ್ಟರ್ ಪ್ರಭಾಕರ್, ಬಾಗಲಾಚೆ ನಿಂತ್ಕೊಂಡು ನಾವು ಏನು ಮಾತಾಡ್ತಾ ಇದ್ದೀವಿ ಅಂತ ಕದ್ದು ಕೇಳ್ತಾ ಇದ್ರ? ಚಚಾ ಇಲ್ಲಪ್ಪ, ಆಕ್ಚುಲಿ ಊಟಕ್ಕೆ ಕರೆಯೋಣ ಅಂತ ಬಂದೆ, ಅಸಲು ಕೆಮ್ಮು ಬಂದ್ಬಿಡ್ತು. ಕೆಮ್ಮು ನಿಂತು ಕರೆಯೋಣ ಅಷ್ಟರಲ್ಲಿ ಭಾಗ್ಯ ಉಪಲ್ ಆಗ್ಬಿಡ್ತು. ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾನೆ. ಅಷ್ಟೇನಾ? ಅಷ್ಟೇ. ಬನ್ನಿ ಊಟಕ್ಕೆ. ಕಮ್ ಮೈ ಡಿಯರ್ ವೈಫೈ. ವೈಫೈಯಾ? ಸಿಗ್ನಲ್ ಇಲ್ಲದೆ ಇದ್ದಾಗ ತಲೆ ಓಡಲ್ಲ, ಹೆಂಡತಿ ಜೊತೆಗೆ ಇಲ್ಲದೆ ಇದ್ದಾಗ ಕೈಕಾಲೇ ಆಡಲ್ಲ. ಅದಕ್ಕೆ ನಾನು ಯಾವಾಗಲೂ ನನ್ನ ಹೆಂಡತಿನ ವೈಫೈ ಅಂತ ಕರಿತಾ ಇರ್ತೀನಿ. ನಿಮಗೇನಾದ್ರೂ ಪ್ರಾಬ್ಲಮ್ ಇದೆಯಾ? ನೋ ಪ್ರಾಬ್ಲಮ್. ಬನ್ನಿ ಊಟಕ್ಕೆ ಬನ್ನಿ. Come, my darling, come on. ಇದೆಲ್ಲ ಮಾಡಿಸ್ಬಿಟ್ಟಿದ್ದೀರಾ? ಹೌದು, ನಿಮ್ಗೋಸ್ಕರನೇ ಸ್ಪೆಷಲ್ ಆಗಿ ಮಾಡಿಸಿದ್ದೀವಿ. ತಿನ್ನಿ, ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋಯ್ತು ಅಂತ ನಿಮ್ ಜೊತೆ ನಾನು ತಿಂತೀನಿ. ತಿನ್ಬಿಡಿ. ಸ್ಪೆಷಲ್ ಗೆಸ್ಟ್ಗೆ ಅಂತ ಮಾಡ್ಸಿರೋದು. ಮತ್ತೆ ನಾನೇನ್ ತಿನ್ನೋದು? ಅನ್ನ ರಸಂ ಇದೆಯಲ್ಲ, ತಿನ್ನಿ. ಬಟ್ಸು.
ನಾರಿ ಹಾ, ವೈ ಆರ್ ಯು ಸಫರಿಂಗ್? ಆಮ್, ನಾರಿ ಅಂದ್ರ ಅವಾಗ್ಲೇ ಬೇರೆ ಏನೋ ಹೆಸರು ಕರೆದ್ರಿ ಜಯಚಂದ್ರ ಅಂತ. ಹೌದು ಹೌದು ಹೌದು. ನಾನು ನನ್ನ ಪ್ರೀತಿ ಹೆಚ್ಚಾದಂಗೆಲ್ಲ ಒಂದೊಂದ್ಸಲ ಒಂದೊಂಥರ ಕರೀತೀನಿ. ಹೌದು, ನಾನು ಇವ್ರನ್ನ ಸೂರಿ ಅಂತೀನಿ. ನಾರಿ ಅಂದ್ರು ಹೆಣ್ಣೆ ಅಲ್ವೇ? ಚೆನ್ನಾಗಿದೆ ನಾರಿ ಸೂರಿ ನಾರಿ ಸೂರಿ. ಚೆನ್ನಾಗಿದೆ. ತಿನ್ನಕ್ಕೇನಾದ್ರೂ ಇದೆಯಾ? ಪೂರಿ? ಜೋಕಿಂಗ್, ಜಸ್ಟ್ ಜೋಕಿಂಗ್. ನಾರಿ, ಪಾಸ್ ಮೀ ದಟ್. ಯಾ ಯಾ, ಥ್ಯಾಂಕ್ ಯು. ಥ್ಯಾಂಕ್ ಯು. ನಾನು ಸೂಪ್ ಅನ್ಕೊಂಡು ರಸಂ ಕುಡಿದ್ಬಿಟ್ಟೆ. ನೀವು ರಸಂ ಕುಡಿದ್ರಲ್ಲ, ಇಷ್ಟ ಆಯ್ತಾ ಇಲ್ವಾ? ಭಾಸ್ಕರ್, ವಾಟ್ ಆರ್ ಯು ಸೇಯಿಂಗ್? ನಾವು ಫಾರಿನ್ ನಲ್ಲಿದ್ರು ನಮ್ಗೆ ಇಂಡಿಯನ್ ಫುಡ್ಡೇ ಇಷ್ಟ. ಅಯ್ಯೋ ಹೌದಾ, ಮೊದಲೇ ಗೊತ್ತಿದ್ರೆ ಇಂಡಿಯನ್ ಫುಡ್ಡೇ ಮಾಡಿಸ್ಬೋದಾಗಿತ್ತು. ಈಗಲೂ ಅದನ್ನೇ ಊಟ ಮಾಡಲಿ ಬಿಡಿ ಚಿಕ್ಕಪ್ಪ. ಅನ್ನ ರಸಮ್ ಇದೆಯಲ್ಲ, ನಿಮ್ಗೆ ಇಷ್ಟ ಇದ್ರೆ ಅನ್ನ ರಸಮೇ ತಿನ್ನಿ. ಓ ಥ್ಯಾಂಕ್ ಯು. ಥ್ಯಾಂಕ್ ಯು ಚೈಲ್ಡ್. ಅನ್ನ ಎಂಡ್ ರಸಂ ಸೂಪರ್. ಏನ್ ರಸಮ್? ಅಯ್ಯೋ ಅದು ಅಂಡ್ ರಸಮ್ ಅಲ್ವಾ? ಅಯ್ಯೋ, ಅಂಡೋ ಎಂಡೋ ಎಲ್ಲ ಒಂದೇಪ್ಪ. ಎಂಡ್ ಮಾಡಿಪ್ಪ. ನಾವು ಎಲ್ಲೇ ಹೋದ್ರೂ ನಮ್ಮ ತನ ಬಿಡಬಾರ್ದು ಅಂತಾರೆ. ನೀವು ಫಾರಿನಲ್ಲಿದ್ದರೂ ನಮ್ಮ ಇಂಡಿಯನ್ ಫುಡ್ ಅನ್ನ ರಸಮ್ ತಿನ್ನೋದು ಬಿಟ್ಟಿಲ್ವಲ್ಲ. ಐ ಆಮ್ ಇಂಪ್ರೆಸ್ಡ್. ಏನು ಸಂಕೋಚ ಇಲ್ಲದೆ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಂಡು ತಿನ್ನಿ. ಕರೆಕ್ಟಾಗಿ ಹೇಳಿದ್ರೇನ್ರೆ. ಬೈ ದ ವೇ, ನಿಮ್ಮನ್ನ ನಾವು ಅಳಿಯ ಅಂತ ಕರಿಬಹುದಲ್ವಾ? ಶೋರ್. ಓ, ಅಳಿಯ ಅನ್ಬಾರ್ದು ನಾರಿ, ಅಳಿಯಂದ್ರೆ ಅನ್ಬೇಕು. ಐ ಆಮ್ ಸಾರಿ. ಅಳಿ ಎಂದರೆ ಮಾಮ್, ಡ್ಯಾಡ್, ಮಾತಾಡಿದ್ ಸಾಕು. ಲೆಟ್ಸ್ ಈಟ್. ಓಕೆ. ಓಕೆ ಬೇಬಿ.